ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಉಪತಹಶೀಲ್ದಾರ್ ಅವರ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಜನಸೇನೆಯ ಪ್ರತಿಭಟನೆ ನಡೆಸಿದ್ರು. ವಿಜಯಪುರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿಕೊಂಡು ಬಂದ ಹೋರಾಟಗಾರರು ಉಪತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು. ವಿಜಯಪುರ ಹೋಬಳಿಯಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳ ಕಾರ್ಯವೈಖರಿ ತೃಪ್ತಿಯಿಲ್ಲ. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿನಾಕಾರಣ ವಿಳಂಬ ಮಾಡ್ತಾರೆ. ಸಾರ್ವಜನಿಕರ ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗುತ್ತಿಲ್ಲ. ಈ ಬಗ್ಗೆ ಎಷ್ಟೇ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳ ಸಾರ್ವಜನಿಕರು ಬಂದಾಗ ಅವರಿಗೆ ಸ್ಪಂದನೆ ಸಿಕ್ತಿಲ್ಲ ಎಂದು ಕರ್ನಾಟಕ ದಲಿತ ಜನಸೇನೆಯ ರಾಜ್ಯಾಧ್ಯಕ್ಷ ಟಿ ಭರತ್ ಬೇಸರ ವ್ಯಕ್ತಪಡಿಸಿದರು. ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷ ಪುರ ಕೃಷ್ಣಪ್ಪ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದ ಉಪತಹಶೀಲ್ದಾರ್ ಮೋಹನ್ ಕುಮಾರ್ ಅವರು, ನಮ್ಮ ಕಚೇರಿಯಲ್ಲಿ ಯಾವುದೇ ಅರ್ಜಿಗಳನ್ನು ವಿನಾಕಾರಣ ಬಾಕಿ ಉಳಿಸಿಕೊಳ್ತಿಲ್ಲ. ಅಂದಿನ ಅರ್ಜಿಗಳನ್ನು ಒಂದೇ ವಿಲೇವಾರಿ ಮಾಡ್ತಿದ್ದೇವೆ. ಕೇವಲ 4 ಮಂದಿ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ. ಅವರಿಂದ ಕೆಲಸ ಮಾಡಿಕೊಂಡು ಯಾವುದೂ ಪೆಂಡಿಂಗ್ ಇಲ್ಲದೆ ಮಾಡ್ತಿದ್ದೇವೆ. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ. ಹಾಗೇನಾದ್ರೂ ಸಿಬ್ಬಂದಿಯಿಂದ ವಿಳಂಬವಾಗಿದ್ರೆ ಸರಿಪಡಿಸುವ ಕೆಲಸ ಮಾಡ್ತೇವೆ ಎಂದರು. ಸಂಘಟನೆಯ ಪದಾಧಿಕಾರಿಗಳಾದ ಪುನೀತ್, ವೇಣು, ಪ್ರಕಾಶ್, ನರಸಿಂಹರೆಡ್ಡಿ, ಮೋಹನ್ ಕುಮಾರ್, ಗಂಗಾಧರ್, ಹರೀಶ್, ಗಜೇಂದ್ರ, ಗಗನ್, ವೆಂಕಟೇಶ್, ಕೃಷ್ಣಮೂರ್ತಿ, ಮುರಳೀಧರ್, ಮುನೀಂದ್ರ ಹಾಜರಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಇವತ್ತು ನಾಡ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಸಾರ್ವಜನಿಕರ ಕೆಲಸಗಳಿಗೆ ವಿಳಂಬ ನೀತಿ ಧೋರಣೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು, ದಲಿತರ ಕ್ಯಾಸ್ಟ್ ಇನ್ಕಮ್ಗಳಾಗಿರ್ಬೋದು, ಮತ್ತೆ ಏನು 57, 53, 57 ಹಾಕೊಂಡಿರತಕ್ಕಂತಹ ಅರ್ಜಿಗಳನ್ನ ಪೆಂಡಿಂಗ್ ಇಟ್ಟು ಅವರಿಗೆ ಅನ್ಯಾಯವಾದ ರೀತಿಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಅಂದರೆ ಸ್ಥಳ ಹಾಜರು ಮಾಡದೆ ಯಾರೋ ಉಳ್ಳವರು ಬಲಾಢ್ಯರ ಪರವಾಗಿ ಇವತ್ತು ರಿಪೋರ್ಟ್ಗಳು ಹಾಕುವಂಥ ಕೆಲಸಗಳಾಗ್ತಾ ಇದ್ದಾವೆ. ಇವತ್ತು ಸರ್ಕಾರ ಆದೇಶ ಇದ್ರೂ ಸಹಿತ 10 ಗಂಟೆಗೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು ಅನ್ನುವಂಥ ಆದೇಶ ಇದ್ರೂ ಸಹಿತ ಇವತ್ತು ನಾವು ಸುಮಾರು ಸಲ ಬಂದಿದ್ದೀವಿ. ಆದರೂ ಕೂಡ ಇಲ್ಲಿ ಎಷ್ಟೋ ಜನ ರೈತರು ಇಲ್ಲಿ 10 ಗಂಟೆಗೆ ಬಂದು ಇಲ್ಲಿ ಅರಳಾಡುವಂಥ ಪರಿಸ್ಥಿತಿಗಳು ನಾವು ನೋಡಿದ್ದೀವಿ, ಕಣ್ಣಾರ ನೋಡಿದ್ದೀವಿ. ನಾವು ಫೋನ್ಗಳು ಮಾಡಿ RIಗಳಿಗಾಗಿರ್ಬೋದು, BIಗಳಿಗಾಗಿ ಕಾಲ್ ಮಾಡಿ ಕೇಳಿದ್ರೆ ನಮಗೆ SIR ಡ್ಯೂಟಿ ಇದೆ ಅಂತ ಹೇಳ್ತಾರೆ. ಇಲ್ಲಿ SIR ಡ್ಯೂಟಿ ಇದ್ರೂ ಸಹಿತ ಬಯೋಮೆಟ್ರಿಕ್ ಅನ್ನೋದು ಇದೆ, ಮತ್ತು ಈ ರಿಜಿಸ್ಟರ್ ಮೂವ್ಮೆಂಟ್ ಇದೆ, ಅದನ್ನು ಯಾರು ಕೂಡ ಮೆನ್ಷನ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತಾ ಇದ್ದೇವೆ. ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ರೆ ನೀವು ಅನುಮತಿ ಪಡೀರಿ, ಇಲ್ಲ ಅಂದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತಾರೆ. ಹೋರಾಟಗಾರ ಮೇಲೆ ಕ್ರಿಮಿನಲ್ ಕೇಸು. ಯಾಕೆಂದ್ರೆ ಅನುಮತಿ ಪಡೀಲಿಲ್ಲ, ಒಂದು 10 ಜನ ಬಂದು ನಾವು ಮೌಖಿಕವಾಗಿ ಬಂದು ಕೇಳಿದ್ರು ಬಾಧೆ, ನಾವು ಇದರಿಂದ ಕೇಳಿದ್ರು ಇದಿಲ್ಲ. ಏನು ಮಾಡೋದು ನಾವು? ರಸ್ತೆಗಳು ಅಭಿವೃದ್ಧಿ ಮಾಡ್ತಾವ್ರೆ, ರಸ್ತೆಗಳು ಒತ್ತುವರಿ ಮಾಡ್ದಿರೇನ ರಸ್ತೆಗಳು ಮಾಡ್ತಾವ್ರೆ. ಅದ್ರ ನಿಗ್ರಹವಾಗಿ ನಿಮ್ಮ ಸರ್ವೆ ನಕ್ಷೆಯಲ್ಲಿಲ್ವಾ, ಗ್ರಾಮ ನಕ್ಷೆಯಲ್ಲಿ ಅಷ್ಟೇ ಮಾಡಿಕೊಡಿ, ಅವ್ರಿಗೆ ಅಭಿವೃದ್ಧಿ ಮಾಡಲಿ. ಅವ್ರು ಏನೋ ಎಷ್ಟಿದ್ರೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗುತ್ತಿಗೆದಾರಗ ಸಂಬಂಧ ಇಲ್ಲ. ನಮಗೆ ಸರ್ಕಾರದ್ದು ಇಷ್ಟು ಬಂದೈತೆ, 15 ಅಡಿ ಬಂದೈತೆ, 15 ಅಡಿ ಮಾಡ್ಕೊಂಡು ಹೋಗ್ತಾರೆ. 40 ಅಡಿ ಇದ್ರೂ ಇಲ್ಲ, 50 ಅಡಿ ಇದ್ರೂ ಇಲ್ಲ. ಅದಕ್ಕೂ ನಾವೇ ಮನವಿ ಕೊಡಬೇಕು, ಅದಕ್ಕೂ ನಾವು ಹೋರಾಟ ಮಾಡಬೇಕು. ಇದು ನಮಗೆ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಸ್ಮಶಾನದ್ದು ಇಂಪಾರ್ಟೆಂಟ್ ಸ್ಮಶಾನಗಳು, ರಸ್ತೆಗಳಾದರೆ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ನೀವು ಗೋಮಾಳದಲ್ಲಿ ಯಾರಿಗೆ ಅದು ಏನು ಮಂಜೂರು ಮಾಡಿಕೊಟ್ಟಿದ್ದೀರೋ, ಒಂದು ಆಶ್ರಯ ಮನೆಗಳಿಗಾಗಲಿ, ಇಲ್ಲ ನಮ್ಮೊಂದು ಸರ್ಕಾರಿ ಕಚೇರಿಗಾಗಲಿ, ಇಲ್ಲ ಒಂದು ಭವನಕ್ಕಾಗಲಿ, ಏನು ಎಲ್ಲೂ ನಮ್ಮ ಪಂಚಾಯತಿ ವ್ಯಾಪ್ತಿನ ಒಂದು ಭವನಕ್ಕೆ, ಒಂದು ಅಂಬೇಡ್ಕರ್ ಭವನನೋ, ಒಂದು ಜಗಜೀವನ್ ರಾಮ್ ಭವನನೋ, ಇಲ್ಲ ಒಂದು ಕೆಂಪೇಗೌಡ ಭವನನೋ, ಯಾವುದಾದ್ರೂ ನಮ್ಗೊಂದು ಭವನಕ್ಕೆ ಒಂದು 5 ಗುಂಟೆ ಕೊಟ್ಟಿದ್ದೀನಿ ಅಂತೇಳಿ ನಮಗೆ
ಎಲ್ಲಿ ಗೋಮಾಳ ಇಲ್ವಾ? ಅಲ್ಲಿ ವಿಜಯಪುರ ಪುರಸಭೆ ಕೊಟ್ಟಿದ್ದೀರಾ ನಮ್ಮ ಪಂಚಾಯತಿ ವ್ಯಾಪ್ತಿ ಜಾಗನ. ಕೂಡ್ಲುಮುದಹಳ್ಳಿ ಗ್ರಾಮ ಪಂಚಾಯತಿ ಚಂದ್ರಹಳ್ಳಿ ಸರ್ವೆ ನಂಬರ್ ನಾವು ವಿಜಯಪುರ ಟೌನ್ ಕೊಡಬೇಕಾಗಿರೋಂಥದ್ದು ಏನಿದೆ? ಟೌನಲ್ಲಿ ಯಾಕೆ ಕೊಡಬಾರ್ದ? ನಮ್ಮ ಹಳ್ಳಿನಲ್ಲಿ ಎಲ್ಲಿದೆ ಗೋಮಾಳ ಜಾಗ ಇಲ್ಲ. ನಮ್ಮ ಹಳ್ಳಿನಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ. ಹೋಗಿ ನೀವು ಪುರಸಭೆ ವ್ಯಾಪ್ತಿಗೆ ಕೊಡ್ತೀರಾ ಅಂತಂದ್ರೆ ಎಷ್ಟು ಮಾತ್ರ? ನಾವು ಹಳ್ಳಿಯವರು ಅಷ್ಟೊಂದು ಕೀಳ್ಮಟ್ಟವಾಗಿದ್ರ? ಅವ್ರ ಗಮನಕ್ಕೂ ಇಲ್ಲ ಅದು. ನಿನ್ನೆ ನಾವು ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಬರಕ್ ಆಗಲ್ಲ ಸರ್. ಅದು ನಿನ್ನೆ ಎಲ್ಲ ಮೊನ್ನೆ ತಾವೇ ಮಾಧ್ಯಮದಲ್ಲೆಲ್ಲ ಹಾಕಿದ್ದೀವಿ. ಹಾಗಾಗಿ ಕೆಲಸ ಮಾಡ್ತಾ ಇದೀವಿ. ನಮಗೂ ಒತ್ತಡ ಇದೆ. ಇಲ್ಲಿರೋದು 4 ಜನ ವಿಲೇಜ್ ಅಕೌಂಟೆಂಟ್ಸ್. ಹಾಗಾಗಿ ನಾವು ಒತ್ತಡದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ, ತೊಂದರೆ ಇಲ್ಲ. ಬಟ್ ಏನಂದ್ರೆ ಇವಾಗ ಈ ಬೇಡಿಕೆ ಇಟ್ಟಿದ್ದಾರೆ, ಆ ಬೇಡಿಕೆ ನಾನು ಈಡೇರಿಸ್ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.